ನಮಸ್ಕಾರ. ನಾನು ನನ್ನ ಇಂಟ್ರಡಕ್ಷನಲ್ಲಿ ಹೇಳಿದಾಗೆ ನಾನೊಬ್ಬ ಸಾಫ್ಟ್ವೇರ್ ಇಂಜಿನಿಯರ್. ನಾನು ಬೆಂಗಳೂರಲ್ಲಿ ಕೆಲಸ ಮಾಡ್ತಾಯಿದ್ದೆ, ಆಮೇಲೆ ಸ್ವೀಡನಿಗೆ ಬಂದೆ ಅಂತಂದು ಹೇಳಿದ್ದೆ. ಈ ಸ್ವೀಡನಿಗೆ ಬಂದ ಕಥೆಯನ್ನು ಸ್ವಲ್ಪ ವಿಸ್ತೃತವಾಗಿ ನಿಮಗೆ ಹೇಳಬೇಕಂತಂದು ಈ ವಿಡಿಯೋ ಮಾಡ್ತಾಯಿದ್ದೀನಿ. ನಾನು ಮೊದಲು ಸಾಫ್ಟ್ವೇರ್ ಇಂಜಿನಿಯರ್ ಜಾಬ್ ಸ್ಟಾರ್ಟ್ ಮಾಡಿದ ಕೂಡ ಆಬ್ವಿಯಸ್ಲಿ ಎಲ್ಲರಿಗೂ ಅನ್ನಿಸ್ದಂಗೆ ನನಗೂ ಆನ್ಸೈಟ್ಗೆ ಹೋಗಬೇಕು ಅಂತ ಭಾಳ ಆಸೆ ಹುಟ್ಟಿತ್ತು. ಅವಾಗ ಅಲ್ಲಿವರೆಗೂ ನನಗೆ ಕೆಲಸ ಸಿಕ್ಕರೆ ಸಾಕು ಅನ್ನೋದಿತ್ತು. ಕೆಲಸ ಸಿಕ್ಕ ಮೇಲೆ ಎಲ್ಲರೂ US ಹೋಗ್ತಾಯಿದ್ರು. ವೀಸಾಗೆ ಅಪ್ಲೈ ಮಾಡೋದು, ಲಾಟ್ರಿ ಎತ್ತೋದು, ಯಾವಾಗ ಆಗುತ್ತೋ ಅದನ್ನು ಆವಾಗ ಅವರು US ಹೋಗೋದು. ಅಲ್ಲಿಂದ ತುಂಬ ಸ್ಯಾಲ್ರಿ ಜಾಸ್ತಿ ಇರ್ತಾಯಿತ್ತು, ಸ್ವಲ್ಪ ಸೇವಿಂಗ್ಸ್ ಜಾಸ್ತಿ ಮಾಡಿಕೊಂಡು ಬರೋರು ಅಂತಂದು ಭಾಳ ಕೇಳ್ತಾಯಿದ್ವಿ. ಅದನ್ನೆಲ್ಲ ಕೇಳಿ ನನಗೂ ಅನಿಸ್ತಿತ್ತು, ನನಗೂ ಆಪರ್ಚುನಿಟಿ ಸಿಕ್ಕರೆ ಚಲೋ ಇರುತ್ತಲ್ಲ ಅಂತಂದು ಅವಾಗಿಂದನೂ ನಾನು ಸಿಕ್ಕರೆ ಚಲೋ ಇರುತ್ತೆ ಅಂತ ಟ್ರೈ ಮಾಡ್ತಾಯಿದ್ದೆ. ಬೇರೆ ಬೇರೆ ಪ್ರಾಜೆಕ್ಟಿಗೆ ಜಾಯ್ನ್ ಆಗೋದು ಆ ಥರ ಟ್ರೈ ಮಾಡ್ತಿದ್ದೆ. ಹಿಂಗೆ ಟ್ರೈ ಮಾಡ್ಬೇಕಾದ್ರೆ ಈಗ ಸರ್ವಿಸ್ ಕಂಪ್ನಿಲಿದ್ದಾಗ ಹೆಂಗಂದ್ರೆ ಬೇರೆ ಬೇರೆ ಕ್ಲೈಂಟ್ಸಿಗೆ ನಾವು ಪ್ರಾಜೆಕ್ಟ್ಸ್ ಚೇಂಜ್ ಮಾಡ್ತಾಯಿರ್ತೀವಿ. ಅಂದರೆ ಬೇರೆ ಬೇರೆ ಚೇಂಜ್ ಮಾಡಿದಾಗಲೆಲ್ಲ ನಮಗೆ ಅಪಾರ್ಚುನಿಟಿ ಇದೆಯಾ ಇಲ್ಲ ಅಂತ ಗೊತ್ತಾಗುತ್ತಾ. ಯಾಕಂದರೆ ಅದು US ಬೇಸ್ಡ್ ಇತ್ತಂದರೆ ಅಪಾರ್ಚುನಿಟೀಸ್ ಅವ್ರು ಕಳಿಸ್ತಾರಾ ಇಲ್ಲ ಅಂತ ಎಕ್ಸಿಸ್ಟಿಂಗ್ ಇರೋ ಎಂಪ್ಲಾಯೀಸ್ ಹೋಗ್ತಾರಾ ಎಲ್ಲ ಗೊತ್ತಾಗುತ್ತೆ. ಅದ್ರ ಮೇಲೆ ನಾನು ಜಾಯ್ನ್ ಆಗೋ ಕ್ಲೈಂಟ್ ಪ್ರಾಜೆಕ್ಟ್ ಅಲ್ಲಿ ಆಪರ್ಚುನಿಟಿ ಇರ್ತಾವೋ ಇಲ್ಲ ಅಂತಂದು ನೋಡ್ತಿದ್ದೆ. ಬಟ್ ಅದು ನಮ್ಮ ಕೈಯಾಗೇನಿರಲ್ಲ, ಜಸ್ಟ್ ನಮಗೆ ಯಾವುದು ಪ್ರಾಜೆಕ್ಟ್ ಮುಗಿತೈತಿ, ನೆಕ್ಸ್ಟ್ ಯಾವ್ದು ಪ್ರಾಜೆಕ್ಟ್ ಸಿಗುತ್ತಾ ಅದೆಲ್ಲ ಲಕ್ ಬೇಸ್ಡ್. ಬಟ್ ಆದರೂ ನಾನು ಸಿಕ್ಕೂಡೇ ನೋಡ್ತಿದ್ದೆ ಏನಾದ್ರು ಆಪರ್ಚುನಿಟಿ ಸಿಗುತ್ತಾ ಇಲ್ಲ ಅಂತಂದು. ಹೀಗೆ ಟ್ರೈ ಮಾಡಬೇಕಾದ್ರೆ ನನಗೊಂದು ಸಿಂಗಪೂರ್ಗೆ ಹೋಗೋಂಥ ಆಪರ್ಚುನಿಟಿ ಬಂತು. ಅಲ್ಲಿ ಒಂದು 2 ತಿಂಗಳಷ್ಟೇ ಅದು ಟ್ರೈನಿಂಗ್ ತೊಗೊಂಡು ಇಲ್ಲಿ ಮತ್ತೆ ಬೆಂಗಳೂರಿಗೆ ಬಂದು ಇಲ್ಲಿ ಆಫ್ಶೋರ್ನಲ್ಲಿ ಇರೋರಿಗೆ ನಾಲೆಜ್ ಟ್ರಾನ್ಸ್ಫರ್ ಮಾಡಿ ಅವ್ರ ಕಡೆಯಿಂದ ಕೆಲಸ ಮಾಡಿಸೋದು. ಅದನ್ನೊಂದು 2 ಸರಿ ಇದೇ ಥರ ಹೋಗಿ ಬಂದೆ 2 ಮಂತ್ಸ್. ಬಟ್ ಅವಾಗೂ ನನಗೇನು ಕಂಪ್ಲೀಟ್ ಎಕ್ಸ್ಪೀರಿಯನ್ಸ್ ಅಂತ ಏನು ಅನ್ನಿಸ್ಲಿಲ್ಲ. ಯಾಕಂದ್ರೆ ನಾನು ಸಿಂಗಪೂರ್ಗೆ ಹೋಗಿದ್ದೆ, ಅದು ಭಾಳ ಅಡ್ವಾನ್ಸ್ಡ್ ಇತ್ತು. ಅವಾಗೇ ಆಲ್ಮೋಸ್ಟ್ 10 ವರ್ಷ ಆಯಿತು. ಆವಾಗ ಹೋದಾಗೇ ಈಗಿರೋ ಸ್ವೀಡನ್ನಲ್ಲಿ ಇರೋ ಥರನೇ ಆಲ್ರೆಡಿ ಆವಾಗ ಅಲ್ಲಿ ಸಿಂಗಪುರವ್ರು ಮಾಡಿದರು. ವೆರಿ ಅಡ್ವಾನ್ಸ್ಡ್ ಸಿಟಿ, ಚೆನ್ನಾಗಿತ್ತು. ಬಟ್ ಆದರೂ ನಾನು ಲಾಂಗ್ ಟರ್ಮ್ ಹೋಗೋ ಆಸೆ ಈಡೇರಲಿಲ್ಲ. ಬಟ್ ಚೆನ್ನಾಗಿತ್ತು ಸಿಂಗಪುರ್ ಎಕ್ಸ್ಪೀರಿಯನ್ಸ್ ಅವಾಗ ಹೋಗಿತ್ತು. ಸಿಂಗಪುರಿಗೆ ಹೋದಾಗ ನನಗೆ ಅಷ್ಟೊಂದೇನು ಸೇವಿಂಗ್ಸ್ ಆಗಿರಲಿಲ್ಲ. ಬಟ್ ಎಕ್ಸ್ಪೀರಿಯೆನ್ಸು ಸಿಂಗಪುರ್ ನೋಡ್ದಂಗೆ ಆಗಿತ್ತು. ಮತ್ತು ಸುತ್ತಮುತ್ತ ಐಲ್ಯಾಂಡ್ಸ್ನೆಲ್ಲ ನೋಡ್ಕೊಂಡು ಬಂದೆ. ಬಟ್ ಅಲ್ಲಿಂದ ಬರ್ಬೇಕಾದ್ರೆ ಒಂದು ಸಾರಿ ಅವಾಗ ಟ್ರೆಂಡ್ ಏನಿತ್ತಂದರೆ ಅಲ್ಲಿ ಕಡಿಮೆಗೆ ಸಿಗ್ತಾಯಿತ್ತು, ಆಲ್ಮೋಸ್ಟ್ 40% ಕಡಿಮೆ. ಆಮೇಲೆ ಇಂಡಿಯಾದಲ್ಲಿನೂ ಅವ್ರಿಗೇನು ಡ್ಯೂಟಿ ಚಾರ್ಜಸ್ಸು ಅದು ಇದು ಏನೂ ಆಗ್ತಿರಲಿಲ್ಲ. ಹಾಗಾಗಿ ನಾನು ಬರಬೇಕಾದ್ರೆ 40 ಇಂಚಿಂದು ಸ್ಯಾಮ್ಸಂಗ್ TV ತೊಗೊಂಬಂದಿದ್ದೆ. ಅದಿನ್ನೂ ನಮ್ಮ ಮನೆಯಾಗ ಐತೆ, ಕೊಪ್ಪಳ ಮನೆಯಾಗ. ಸಿಂಗಪೂರ್ ಹೋಗಿರೋಂಥ ನೆನಪಿಗೆ ಇನ್ನೂ TV ಐತದು. ಅದು ಬಿಟ್ಟರೆ ಸಿಂಗಪೂರೆಲ್ಲ ನೋಡ್ಕೊಂಬಂದಿದ್ದೆ ಎಕ್ಸ್ಪೀರಿಯೆನ್ಸ್. ಬಟ್ ಬೇರೆ ಏನು ಸೇವಿಂಗ್ಸ್ ಆಗಿರಲಿಲ್ಲ. ಅದು ಮುಗಿದ್ಮೇಲೆ ಆಯ್ತು, ಇನ್ನು ಸರ್ವಿಸ್ ಕಂಪ್ನಿನಲ್ಲಿ ನನಗೆ ಲಕ್ಕಿಲ್ಲ, ಆನ್ಸೈಟು ಭಾಳ ದಿವಸ ಹೋಗೋಂಥ ಲಾಂಗ್ ಟರ್ಮ್ ಯಾವುದು ಸಿಗಲಿಲ್ಲ ಅಂತಂದು ನಾನು ಸ್ಯಾಲ್ರಿ ಅಷ್ಟೊಂದು ಜಾಸ್ತಿ ಇರಲ್ಲ ಸರ್ವಿಸ್ ಬೇಸ್ಡ್ ಕಂಪ್ನಿನಲ್ಲಿ. ಹಂಗಂತಂದು ನಾನು ಪ್ರಾಡಕ್ಟ್ ಕಂಪ್ನೀಸಿಗೆ ಚೇಂಜ್ ಮಾಡಿದೆ. ಫೈನಾನ್ಸ್ ಕಂಪ್ನೀಸ್, ಫಾರ್ ಎಕ್ಸಾಂಪಲ್ ಸೊಸೈಟಿ ಜನರಲ್, JP Morgan Chase, ಈ ಥರ ಬ್ಯಾಂಕಿಂಗ್ ಕಂಪ್ನೀಸ್. ಅಲ್ಲೇನೆಂದರೆ ಸರ್ವಿಸ್ ಕಂಪ್ನಿಗಿಂತ ಸ್ವಲ್ಪ ಜಾಸ್ತಿ ಸ್ಯಾಲ್ರಿ ಇರುತ್ತೆ. ವರ್ಕ್ ಲೈಫ್ ಬ್ಯಾಲೆನ್ಸ್ ಸ್ವಲ್ಪ ಇರ್ತದೆ, ಡಿಪೆಂಡ್ಸ್ ಆನ್ ದ ಪ್ರಾಜೆಕ್ಟ್. ಕೆಲವೊಮ್ಮೆ ಭಾಳ ಕೆಲಸ ಇರ್ತೈತಿ, ಕೆಲವೊಮ್ಮೆ ಕೆಲಸ ಓಕೆ, ನಿನ್ಗೇನಾದ್ರು ಫ್ಲೆಕ್ಸಿಬಿಲಿಟಿ ಇರ್ತೈತಿ. ಏನಾರು ಮನೇಲಿ ಕೆಲಸ ಇತ್ತು, ಏನಾದ್ರು ಹುಷಾರಿಲ್ಲ, ಏನಾದ್ರು ಬೇರೆ ಏನಾದ್ರು ಫೈನಾನ್ಷಿಯಲ್ ಕೆಲಸಗಳಿತ್ತು ಅಂದರೆ ನೀನು ಮ್ಯಾನೇಜ್ ಮಾಡ್ಕೋಬೋದು. ಸರ್ವಿಸ್ ಕಂಪ್ನಿನಲ್ಲಿ ಹಂಗಲ್ಲ, ನೀವು ಬೇರೆ ಕ್ಲೈಂಟ್ ಪ್ರಾಜೆಕ್ಟಿಗೆ ವರ್ಕ್ ಮಾಡ್ತಿರ್ತೀರಿ. ಸ್ವಲ್ಪ ಅಲ್ಲಿನೂ ಡಿಪೆಂಡ್ಸ್ ಆನ್ ದ ಪ್ರಾಜೆಕ್ಟ್ ಅಗೇನು, ಸ್ವಲ್ಪ ಫ್ಲೆಕ್ಸಿಬಿಲಿಟಿ ಇರುತ್ತೆ, ಒಮ್ಮೊಮ್ಮೆ ಇರಲ್ಲ ಅಂತ ಅನಿಸುತ್ತಾ. ಬಟ್ ಅದು ಡಿಪೆಂಡ್ಸ್. ಈ ಥರ ನಾನು ಪ್ರಾಡಕ್ಟ್ ಕಂಪ್ನೀಸ್ಗೆ ಜಾಯ್ನ್ ಆಗಿ ಅಲ್ಲೊಂದು 2-3 ಕಂಪ್ನಿ ಹಿಂಗೆ ಚೇಂಜ್ ಮಾಡಿ ಆಮೇಲೆ ಮದುವೆ ಆಯಿತು, ಮಕ್ಕಳಾದರು. ನಂದು ಆನ್ಸೈಟ್ ಕನಸು ಮಾತ್ರ ಹಂಗೆ ಉಳಿದಿತ್ತು. ಬಟ್ ಅವಾಗವಾಗ ಅನಿಸೋದು ಎಲ್ಲರೂ ಹುಡುಕ್ಬೇಕಲ್ಲ, US ಆಪ್ಷನ್ಸ್ ಇಲ್ಲ ಆಗಿತ್ತು. ಹಂಗಂತಂದು ಅದಕ್ಕಂತ ನಾನು ಯುರೋಪ್ ಕಂಟ್ರೀಸಿಗೆ ಟ್ರೈ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ನಾರ್ಮಲಿ ಆನ್ಸೈಟು ಇಲ್ಲ ಬೇರೆ ಕಂಟ್ರೀಸಲ್ಲಿ ಕೆಲಸ ಹುಡುಕ್ಬೇಕಂದ್ರೆ 3 ಆಪ್ಷನ್ ಇರ್ತಾವೆ. ಒಂದು, ನೀವು ಇಂಡಿಯಾದಲ್ಲಿರೋ ಕಂಪ್ನಿಯಲ್ಲೇ ನಿಮ್ಗೆ ಆನ್ಸೈಟ್ ಕಳಿಸ್ತಾರೆ. ಎರಡನೇದು, ಕೆಲವೊಬ್ಬರು ಹೈಯರ್ ಎಜುಕೇಷನ್ ಮಾಡೋಕ್ಕಂತಂದು US, ಯುರೋಪ್, UK ಅಲ್ಲೆಲ್ಲ ಹೋಗ್ತಾರೆ. ಏನು ಮಾಸ್ಟರ್ಸ್ ಮಾಡೋಕ್ಕಂತ ಅಲ್ಲಿ ಹೋದ್ಮೇಲೆ ಕೆಲಸ ಟ್ರೈ ಮಾಡಿ ಸಿಕ್ಕರೆ ಓಕೆ, ಒಬ್ಬೊಬ್ಬರು ಸಿಗದೆ ವಾಪಸ್ ಬಂದವರು ಅದಾರ. ಅದು ಎರಡನೇ ಆಪ್ಷನ್.
ಮೂರನೇ ಆಪ್ಷನ್ ಅಂದರೆ ಡೈರೆಕ್ಟಾಗಿ ನೀವು ಅಲ್ಲಿರೋ ಕಂಪ್ನಿಗೆ ಡೈರೆಕ್ಟ್ ಅಪ್ಲೈ ಮಾಡ್ಬೋದು. ನೀವು ಯಾವುದೇ ಕಂಟ್ರಿ ಇದ್ರೂ ಅಲ್ಲಿಂದ ಅಪ್ಲೈ ಮಾಡ್ಬೋದು. ಸೊ ನಾವು ಬೆಂಗಳೂರು ಇಂಡಿಯಾದಿಂದನೂ ಅಪ್ಲೈ ಮಾಡ್ಬೋದು. ಅದೇ ಥರ ನಾನು ಟ್ರೈ ಮಾಡ್ತಿದ್ದೆ. ಯಾವುದೂ ಅಷ್ಟೊಂದು ಸಕ್ಸಸ್ಫುಲ್ ಆಗಿರಲಿಲ್ಲ. ಬಟ್ ಒಂದು ಕಂಪ್ನಿನಲ್ಲಿ ಮಾತ್ರ 3rd ರೌಂಡ್ವರೆಗೂ ಹೋಗಿದ್ದೆ. ಅಂದರೆ ಸಿಸ್ಟಮ್ ಡಿಸೈನ್ ರೌಂಡ್ ಅಂತ. ಅದು ಸ್ವಲ್ಪ ಫುಲ್ ಸ್ಟ್ಯಾಕ್ ಡೆವಲಪರ್ಸಿಗೆ ಈಸಿ ಆಗ್ತಿತ್ತೇನೋ. ನಾನು ಫ್ರಂಟ್ ಎಂಡ್ ಡೆವಲಪರ್ ಆಗಿದ್ದೆ ಅವಾಗ. ಜಾಸ್ತಿ ಫ್ರಂಟ್ ಎಂಡ್ ಫೋಕಸ್ಡು ನಮ್ಮದು ಎಕ್ಸ್ಪೀರಿಯೆನ್ಸ್ ಇತ್ತು. ಹಾಗಾಗಿ ಫುಲ್ ಪೂರ್ತಿ ಎಂಡ್ ಟು ಎಂಡ್ ಅಪ್ಲಿಕೇಶನ್ ಡಿಸೈನ್ ಮಾಡೋ ಅಂಥದ್ದು ಅಷ್ಟೊಂದು ನನಗೆ ಅಷ್ಟು ಎಕ್ಸ್ಪರ್ಟೀಸ್ ಇರಲಿಲ್ಲ. ಸೊ ಹಾಗಾಗಿ ನಾನು ಸಿಸ್ಟಮ್ ಡಿಸೈನ್ ರೌಂಡಲ್ಲಿ ನನಗೆ ತಿಳಿದಷ್ಟು ಹೇಳಿದೆ. ಬಟ್ ಅದು ರೌಂಡ್ ಕ್ಲಿಯರ್ ಆಗಲಿಲ್ಲ. ಆಮೇಲೆ ಅದು ಹಾಗೆ ಉಳಿತದು. ಯುರೋಪ್ ಆನ್ಸೈಟ್ಗೆ ಹೋಗಿ ಕನಸು ಹಂಗೆ ಉಳಿತು. ಸೊ ಅದಾದಮೇಲೆ ಆಲ್ರೆಡಿ ನನ್ನ ದೊಡ್ಡ ಮಗಳು 4 ವರ್ಷ ದೊಡ್ಡವಳಾಗಿದ್ಲು. ಸ್ಕೂಲ್ಗೆ ಹೋಗೋದು ಸ್ಟಾರ್ಟ್ ಆಗಿತ್ತು. ಸೊ ಇನ್ನು ಸಾಕು, ಇನ್ನು ಬೇರೆ ಕಂಟ್ರಿಗೆ ಹೋಗೋದು ಅಂತಂದು ಒಂದು ಏರಿಯಾದಲ್ಲಿ ಸೆಟ್ಲ್ ಆಗ್ಬಿಡೋಣ, ಸ್ಕೂಲ್ ಯಾವ ಚಲೋ ಇರುತ್ತೆ ಅಂತಂದು ನೋಡಿ ಹುಡುಕಿ ಒಂದು ಏರಿಯಾದಲ್ಲಿ ಒಂದು ಕಂಪ್ನಿ ಹತ್ರನೇ ಮನೆ ಮಾಡ್ಕೊಂಡು ಆರಾಮಾಗಿದ್ದೆ. ಸೊ ಅಷ್ಟೊತ್ತಿಗೆ ದಿಢೀರ್ನೇ ನಮ್ಮ ಫ್ರೆಂಡ್ ಕಡೆಯಿಂದ ಫೋನ್ ಬಂತು ಸ್ವೀಡನ್ನಿಂದ. ಹಿಂಗತೆ ಒಂದು ಸರ್ವಿಸ್ ಕಂಪ್ನಿ ಐತಿ, ಡೈರೆಕ್ಟ್ ಅವ್ರು ಇಂಡಿಯಾದಿಂದನೇ ಹೈರ್ ಮಾಡ್ತಾರೆ, ನಿಮ್ಮ ರೆಸ್ಯೂಮೆ ಕಳಿಸು ಅಂತ. ನಾನು ಆಯ್ತು ಬಿಡು, ಯಾಕೆ ಮಣ್ಣು ಆಗಬಾರ್ದು ಅಂತ ಲಾಸ್ಟ್ ಪ್ರಯತ್ನ ಮಾಡೋಣ ಅಂತಂದು ಕಳಿಸಿದೆ. ಬಟ್ ನನ್ನ ಬ್ಯಾಡ್ ಲಕ್ ಹೆಂಗಿತ್ತಂದರೆ, ಅದೇನೋ ಮ್ಯಾನೇಜರ್ದು ಏನೋ ಪ್ರಾಬ್ಲಮ್ ಆಯಿತು. ಆವಾಗ ಅವರು ಹೋಲ್ಡಲ್ಲಿಟ್ಟರು. ಬೇಡ ಬಿಡು, ಇವರು ಇಂಡಿಯಾದಿಂದ ಹೈರ್ ಮಾಡೋದಂತ ಇದಕ್ಕೆ ಗೊತ್ತಾಗಿಲ್ಲ, ಹೋಲ್ಡಲ್ಲಿಟ್ಟರು. ಅದಾದಮೇಲೆ ಒಂದು 6 ತಿಂಗಳಾದಮೇಲೆ ತಿರ್ಗಾ ಮತ್ತೆ ಅವರು ಇಮೇಲ್ ಮಾಡಿದರು, ಇಲ್ಲ ನಿಮಗೆ ಮತ್ತೆ ಇಂಟರ್ವ್ಯೂ ಸ್ಟಾರ್ಟ್ ಮಾಡ್ತೀವಿ, ಇಂಟ್ರೆಸ್ಟ್ ಇದ್ದೀರಾ ಇನ್ನೂ ಅಂತ. ನಾನು ಯಾಕಾಗಬಾರ್ದು ಅಂತಂದು ಟ್ರೈ ಮಾಡೋಣ ಅಂತಂದು ಮತ್ತೆ ಇಂಟರ್ವ್ಯೂ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ಇಂಟರ್ವ್ಯೂ ಪ್ರಾಸೆಸ್ ಸ್ವೀಡನ್ನಿಂದ ಭಾಳ ಡಿಫ್ರೆಂಟಾಗಿರ್ತೈತಿ ನಮ್ಮದು ಇಂಡಿಯಾಗಿನ ಕಂಪೇರ್ ಮಾಡಿದರೆ. ಇಲ್ಲಿ ಫಸ್ಟು ಒಂದು ಇಂಟ್ರೊಡಕ್ಷನ್ ರೌಂಡ್ ಇತ್ತು. ಇಲ್ಲಿ ಕೆಲಸ ಅಂದ್ರೇ ಯಾವ ಥರ ಇರುತ್ತಾ, ಬೆನಿಫಿಟ್ಸ್ ಹೆಂಗಿರ್ತೈತಿ, ಸ್ಯಾಲ್ರಿ ಸ್ಟ್ರಕ್ಚರ್ ಏನು, ಆ ಥರ ಎಲ್ಲ ಭಾಳ ಅದಕ್ಕೆ ಒಂದು ಸಪ್ರೇಟ್ ಸೆಷನ್ ಮಾಡಿದರು. ಸೊ ಈಗ ನನಗೆ ಹೈರ್ ಮಾಡಿದ್ದಂಥ ಮ್ಯಾನೇಜರು ಆಲ್ಮೋಸ್ಟ್ ಒಂದು 4 to 5 ಸೆಷನ್ಸ್ ಡಿಫ್ರೆಂಟ್ ಇಂಟರ್ವಲ್ಸಲ್ಲಿ ತೊಗೊಂಡ್ರು ಅವರು, 2-3 ವಾರ ಬಿಟ್ಟು. ಸೊ ಆಲ್ಮೋಸ್ಟ್ 1.5-2 ತಿಂಗಳು ಆಯ್ತದೆ ಇಂಟರ್ವ್ಯೂ ಪೂರ್ತಿ ಮುಗಿಯೋದೇ. ಭಾಳ ಏನು ಆಗುತ್ತೋ ಇಲ್ಲ, ಪ್ರತಿ ಸರಿ ಇಂಟರ್ವ್ಯೂ ಆದಾಗೂ ಮುಂದೋಗುತ್ತೋ ಇಲ್ಲ ಅನ್ನೋ ಒಂಥರ ಇತ್ತು. ಬಟ್ ಆದರೂ ಎಲ್ಲ ರೌಂಡ್ಸು ಕ್ಲಿಯರ್ ಮಾಡಿ ಲಾಸ್ಟಿಗೆ ಸ್ಯಾಲ್ರಿ ಡಿಸ್ಕಷನ್ಸ್ ಎಲ್ಲ ಆಯಿತು. ಸ್ಯಾಲ್ರಿ ಡಿಸ್ಕಷನ್ನು ಭಾಳ ಇಂಟ್ರೆಸ್ಟಿಂಗು. ಯಾಕಂದರೆ ನಮ್ಗೆ ಆಲ್ರೆಡಿ 11+ ಇಯರ್ಸ್ ಆಗಿಬಿಟ್ಟಿತ್ತು. ಅಲ್ಲೇ ಚೆನ್ನಾಗಿರೋ ಸ್ಯಾಲ್ರಿ ಇತ್ತು ಬೆಂಗಳೂರಾಗಿದ್ದಾಗ. ಸೊ ಇಲ್ಲಿ ಸ್ವೀಡನಲ್ಲಿ ಜಾಬ್ ಅಪಾರ್ಚುನಿಟಿಗೆ ಇಲ್ಲಿ ಉಳಿಯೋಂಥ ಸ್ಯಾಲ್ರಿಗೆ, ಇಲ್ಲಿ ಕೊಡೋಂಥ ಸ್ಯಾಲ್ರಿಗೆ ನನಗೆ ಉಳಿತೈತೆ ಸೇವಿಂಗ್ಸು ನಮ್ಮ ಊರಾಗ ಉಳಿದಷ್ಟು ಭಾಳ ಕಡಿಮೆ ಉಳಿತಾಯಿತ್ತು. ಇದನ್ನು ನಾನು ನಮ್ಮ ಮನೆಗೆ ಹೇಳಿದ್ನಂದ್ರೆ ಅವರು, ಕಡಿಮೆ ಕೊಡ್ತಾರಂದ್ರೆ ಯಾಕೆ ಹೋಗ್ಬೇಕು ಅಲ್ಲಿಗೆ ಅಂತ ಅಂದರು. ಸೊ ಅದೂ ಕರೆಕ್ಟ್ ಪಾಯಿಂಟು. ಬಟ್ ಆದರೂ ನನಗೆ ಈಗ ಆನ್ಸೈಟಿಗೆ ಬರಬೇಕನ್ನೋ ಆಸೆ, ಅದೊಂದು ಪೂರ್ತಿ ಹೋಗಲೇಬೇಕನ್ನೋದು ಮನಸ್ಸಿನಾಗಿತ್ತು. ಹಾಗಾಗಿ ಫೈನಲಿ ನಾನು ಬಂದ್ರಾಯ್ತು ಅಂತಂದು ಆಫರ್ ಲೆಟ್ರ್ ಎಕ್ಸೆಪ್ಟ್ ಮಾಡ್ಕೊಂಡು ಬರೋ ತಯಾರಿ ಮಾಡ್ಕೊಂಡು ಬಂದೆ ಈ ಕಡೆ. ಸೊ ಇಲ್ಲಿ ಬಂದಮೇಲೆ ಒಂದು 2 ವರ್ಷ ಇದ್ದು ಹೋಗೋಣ, ನನ್ನ ಮಗಳದು ಫಸ್ಟ್ ಸ್ಟ್ಯಾಂಡರ್ಡ್ ಬರೋಷ್ಟಿಗೆ ಅಂತ ಅಂದ್ಕೊಂಡು ಬಂದೆ. ಇವಾಗ ಆಲ್ರೆಡಿ 3 ವರ್ಷ ಆಯ್ತು ಬಂದು. ಸೊ ಇನ್ನೂ ರಿಟರ್ನ್ ಹೋಗೋ ಪ್ಲ್ಯಾನ್ನಲ್ಲಿದ್ದೀವಿ, ಬಟ್ ಇನ್ನೂ ಏನೂ ಡಿಸೈಡ್ ಮಾಡಿಲ್ಲ. ಸೊ ಇದು ನನ್ನ ಸ್ಟೋರಿ, ಬ್ಯಾಂಗ್ಳೂರು ಟು ಸ್ವೀಡನ್. ಇದು ನನ್ನ ಎಕ್ಸ್ಪೀರಿಯೆನ್ಸು. ಸೊ ಈಸಿಯೆಸ್ಟ್ ವೇ ಅಂದರೆ ಯಾರಾದರೂ ಫ್ರೆಂಡ್ ರೆಫರ್ ಮಾಡಿದ್ನಂದರೆ ಆಗ್ತತಿ. ನಾನು ಬಂದಾಗ ಭಾಳ ಈಸಿ ಇತ್ತು, ಹೈರಿಂಗ್ ಭಾಳ ಇತ್ತು. ಜಸ್ಟ್ ಕೋವಿಡ್ ಸೆಕೆಂಡ್ ವೇವ್ ಮುಗಿದಿತ್ತು, ಹೈರಿಂಗ್ ಭಾಳ ಮಾಡ್ತಾಯಿದ್ರು. ಅವಾಗಾಯಿತು. ನಾನು ಬಂದ ಮೇಲಿಂದ ಭಾಳ ಸ್ಟಾಪ್ ಮಾಡಿಬಿಟ್ರು. ಇವರು ಸರ್ವಿಸ್ ಕಂಪ್ನಿಯವ್ರನ್ನೂ ತೆಗೆದುಬಿಟ್ರು. ನಾನು ಜಾಯ್ನ್ ಆಗಿದ್ದ ಸರ್ವಿಸ್ ಕಂಪ್ನಿನೂ ನಾನು 6 ಮಂತ್ಸಲ್ಲೇ ತೆಗಿಯೋಕ್ಕೆ ಅಂತ ಲಿಸ್ಟಲ್ಲಿಟ್ಟಿದ್ರು. ಬೈ ಲಕ್ ನನಗಿಲ್ಲಿ ಸ್ವೀಡನ್ನಲ್ಲಿರೋ ಒಂದು ಪ್ರಾಡಕ್ಟ್ ಕಂಪ್ನಿಗೆ ಪ್ಲೇಸ್ ಆಯಿತು. ಸೊ ನಾನಿಲ್ಲಿ ಸ್ವಿಚ್ ಮಾಡಿ ಇವಾಗ ಆರಾಮಾಗಿ ಪರ್ಮನೆಂಟ್ ಎಂಪ್ಲಾಯಿ ಆಗಿ ಒಂದು ಪ್ರಾಡಕ್ಟ್ ಕಂಪ್ನಿನಲ್ಲಿ ವರ್ಕ್ ಮಾಡ್ತಾಯಿದ್ದೀನಿ. ಸೊ ವೆರಿ ರಿಸ್ಕಿ ಅನಿಸುತ್ತೆ ಒಂದೊಂದು ಸಾರಿ. ಆದರೂ ಅವಕಾಶಗಳು ಸಿಕ್ಕಾಗ ನಾವು ರೆಡಿ ಇರಲಿಲ್ಲ ಅಂದರೆ ಹೆಂಗೆ ಅಂತ ಒಂದು ಅನಿಸ್ತತಿ. ಒಂದೊಂದು ಸಾರಿ ದುಡ್ಡು ಎಷ್ಟು ಕೊಡ್ತೀನಿ ಅಂದ್ರೂ ಆಮೇಲೆ ಹೋಗೋಕ್ಕಾಗೋದಿಲ್ಲ, ಆ ಥರನೂ ಸಿಚುವೇಶನ್ಸ್ ಇರ್ತಾವೆ. ಸೊ ಒಂದು ಟೈಮಲ್ಲಿ ಏನಂದರೆ ದುಡ್ಡು ಮಾಡಬೇಕಂತ ಆನ್ಸೈಟಿಗೆ ಹೋಗ್ಬೇಕಂತಿರ್ತೀವಿ. ಬಟ್ ಇನ್ನೊಂದು ಟೈಮ್ ಬರುತ್ತೆ ಹೆಂಗಂದರೆ, ನೀವು ಎಷ್ಟು ಕೊಡ್ತೀನಿ ಅಂದ್ರೂ ಆವಾಗ ನಿಮ್ಮ ಸಿಚುವೇಶನ್ಸು ಸಪೋರ್ಟ್ ಮಾಡಲ್ಲ. ಇವಾಗ ಸಪೋಸ್ ಮಕ್ಕಳು ದೊಡ್ಡದಾಗಿದ್ವು ಅಂದರೆ ನೀವು ಆವಾಗ ಬೇರೆ ಊರಿಗೆ ಹೋಗಿ ವರ್ಷಗಟ್ಟಲೆ ಇರ್ತೀನಿ ಅಂದ್ರೆ ಆಗೋಲ್ಲ. ಸೊ ಹಾಗೆ ಅದಕ್ಕೋಸ್ಕರ ನಾನು ಇದು ಲೇಟ್ ಆದರೂ ಪರವಾಗಿಲ್ಲ, ಇನ್ನೂ ಮಕ್ಕಳು ಚಿಕ್ಕವರಿದ್ದಾರೆ ಅಂದ್ಕೊಂಡು
ಈ ಥರ ನಾನು ಡಿಸೈಡ್ ಮಾಡಿಕೊಂಡು ಸ್ವೀಡನ್ನಿಗೆ ಬಂದೆ. ದಿಸ್ ವಾಸ್ ಮೈ ಸ್ಟೋರಿ, ಇಂಡಿಯಾ ಟು ಸ್ವೀಡನ್. ನಿಮಗಿದು ಒಂದು ಸ್ವಲ್ಪ ಇನ್ಫಾರ್ಮೇಟಿವ್ ಅನಿಸ್ತಾ ಅಂತ ಅಂದ್ಕೊತೀನಿ. ಥ್ಯಾಂಕ್ ಯು. ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್.